ಇದ್ದದ್ದು ಇದ್ದಾಗೆ. ತಿಮ್ಮಾಪುರ ಗ್ರಾಮದಲ್ಲಿ ನೀರಿನ ಅಭಾವ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಪರದಾಟ. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ಬೇಸಿಗೆ ಆರಂಭವಾಗುತ್ತಿದ್ದಂತೆ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು, ಗ್ರಾಮದಲ್ಲಿ ಬೋರ್ವೆಲ್ ನೀರು ಕೊರಡೆ ಇರುವುದರಿಂದ ಬೋರ್ವೆಲ್ ನೀರು ಕುಡಿಯಲು ಸಹ ಬರುವುದಿಲ್ಲ. ಈಗ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರಿಂದ ನೀರಿಗಾಗಿ ತಿಮ್ಮಾಪುರ ಗ್ರಾಮಸ್ಥರು ಪರದಾಡುವಂತಾಗಿದೆ. ಗ್ರಾಮದಲ್ಲಿ ತಿಂಗಳು ಕಳೆದರೂ ನಲ್ಲಿ ನೀರು ಬರದೇ ಇರುವ ಕಾರಣದಿಂದ ಗ್ರಾಮಸ್ಥರಿಗೆ ಮನೆಗೆ ಬಳಸಲು ಕೆರೆ ನೀರೇ ಗತಿ ಎನ್ನುವಂತಾಗಿದೆ. ಗ್ರಾಮದಲ್ಲಿ ಕೆರೆ ನೀರು ಇದ್ದರೂ ಸಹ ಬಿಸಿಲಿಗೆ ಗಾಳಿಗೆ ಹೊಲಸು ಬಿದ್ದು ಬಳಸುವುದಕ್ಕೂ ಸಹ ಬರದಂತಾಗಿದ್ದು, ಆದರೂ ಕೂಡ ತುರ್ತಿಗಾಗಿ ಗ್ರಾಮಸ್ಥರಿಗೆ ಇದೇ ನೀರು ಗತಿ ಎನ್ನುವಂತಾಗಿದೆ. ಈ ಹಿಂದೆ ವೈದ್ಯರು ಈ ಕೆರೆ ನೀರನ್ನು ಕುಡಿಯಬೇಡಿರಿ, ಈ ನೀರು ಚೆನ್ನಾಗಿಲ್ಲ ಎಂದು ಹೇಳಿದ್ದಾರೆ. ಈ ಕೆರೆ ನೀರು ಕುಡಿದರೆ ಮುಂದೆ ನಿಮಗೆ ರೋಗ ಕಾಣಿಸಿಕೊಳ್ಳುವ ಲಕ್ಷಣ ಇದೆ ಎಂದು ವೈದ್ಯರು ಈ ನೀರನ್ನು ಪರೀಕ್ಷಿಸಿ ಹೇಳಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್. ಬಾಬರಿ ಇವರು ಆಗ್ರಹಿಸಿದರು. ನಮಸ್ಕಾರ ಸರ್. ನೀರಿಂದು ಸಮಸ್ಯೆ ಏನ್ರಿ ಅದು? ಸರ್ ಒಂದ್ ತಿಂಗಳನ್ನ ಆತ್ ಬಿಡ್ರಿ ಸರ್. ನಮ್ಗ ತುಂಗಭದ್ರ ನೀರ್ ಬರ್ತಿತ್ರಿ. ಅದು ಅಲ್ಲಿ ಮೋಟ್ರ್ ಕೆಟ್ಟೈತಿ ಅಂತ ಹಂಗಾಗಿ ನೀರ ಇಲ್ಲ ಸರ್ ನಮ್ಮ ಊರಿಗೆ. ಆಮೇಲೆ ಏನೈತಿ, ಇಲ್ಲೇ ಲೋಕಲ್ ಆಗಿ ಬೋರ್ ಅದಾವ ಸರ್. ಆ ಬೋರ್ನ ಗ್ರಾಮ ಪಂಚಾಯತಿಯವರು ಯಾವುದೇ ನಿರ್ವಹಣೆ ಮಾಡಿಲ್ಲ ಸರ್. ಅವ್ರೇನ್ ಮಾಡ್ಯಾರ ಸರ್, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ ಹಾಕಿ ಅದ್ರ ರೊಕ್ಕ ದುಡ್ಡು ಹೊಡೆದಾರ ಹೊರತಾಗಿ ಅದ ಆ ಬೋರ್ನಾಗಿಂದ ನೀರು ನಮ್ಮ ಊರಿಗೆ ಸರಬರಾಜು ಆಗೋಲ್ ಸರ್. ಹಂಗಾಗಿ ಏನ್ ಮಾಡ್ಬೇಕು ಸರ್ ನಾವು, ನಮ್ಮಲ್ಲಿ ಅಂತ ಕೆರೆ ನೀರ್ ಅದಾವ ಸರ್. ಆ ಕೆರೆ ನೀರು ಕುಡಿಯಕ್ ಯೋಗ್ಯ ಇಲ್ಲ ಅಂತಂದು ಈಗಾಗಲೇ ಡಾಕ್ಟರ್ ವರದಿ ಸಲ್ಲಿಸ್ಯಾರ ಸರ್. ಇಲ್ಲ ಇದು ನೀರು ಕುಡಿಯಕ್ ಯೋಗ್ಯ ಇಲ್ಲ, ಕುಡಿಬೇಡ್ರಿ ಅಂತಂದ. ಅದು ಸ್ವಲ್ಪ ಇದೆ ಸರ್, 1 ಫೂಟ್ 2 ಫೂಟ್ ನೀರ್ ಅದ. ಈ ಗಾಳಿ ಹೊಡೆತಕ್ಕ ಧೂಳ ದುಮ್ಮ ಬಂದೆಲ್ಲ ಕೆರೆಗೆ ಬಿದ್ದು ಎಲ್ಲ ನೀರು ಗಲೀಜ್ ಆಗ್ಬಿಟ್ಟೈತೆ ಸರ್. ಈಗ ನೀರಿಂದ ಎಷ್ಟು ಸಮಸ್ಯೆ ಐತಪ್ಪ ಅಂದ್ರೆ ಸರ್, ನಮ್ಮಲ್ಲಿ ಕುಡಿಯಕ್ ಸಹಿತ ನೀರಿಗಾಗಿ ಪರದಾಡ್ಬೇಕಾಗೈತೆ ಸರ್. ಆಮೇಲೆ ನೀವೆಲ್ಲರೂ ಮತ್ತೆ ಪಿಡಿ ಅವ್ರಿಗೆ ತಿಳಿಸಿರೇನ? ಸರ್, PD ಅವ್ರಿಗೆ ಸಾಕಾಗಿರ್ತೈತ್ರಿ ಸರ್. ಅವ್ರು ಬರೀ ಏನಂತಾರಪ್ಪ ಅಂದ್ರ ಪಂಚಾಯತಿಗೆ ದುಡ್ಡಿಲ್ಲ ಅಂತಾರ. ದುಡ್ಡು ಇಲ್ಲಪ್ಪ ಅಂತ ಅವ್ರ ಅಂತಾರ. ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಕೇಳಿದ್ರ ನಾವ ಪಂಚಾಯತಿಗೆ ದುಡ್ಡು ಕೈಲಿ ಹಾಕಿವಿ ಅಂತಾರೆ. ಅಂದ್ರೆ ಇವ್ರು ಯಾವ ತರ ಅದಾರಪ್ಪ ಅಂದ್ರ ಪಂಚಾಯತಿ ನಡ್ಸರ ಮೆಂಬರ್ನ ತಮ್ಮ ಮನಿ ರೊಕ್ಕ ಹಾಕಿ ಮಾಡಿದ್ರ ಗತಿ ಮಾಡ್ತಾರ ಸರ್ ಕೆಲಸ. ಯಾರಿಗಿ ಜನರಿಗೆ ಸ್ಪಂದನೆ ಇಲ್ಲ. ಒಬ್ಬನು ಮೆಂಬರ್ ಇದ್ರ ಬಗ್ಗೆ ಕ್ಯಾರಿ ಅನ್ನಲ್ಲ ಸರ್. ಈಗ ನಳ ನೀರನ್ನು ಇಲ್ಲ ನಿಮ್ಗೆ? ಅವು ಇಲ್ಲ ಇವಾಗ? ಯಾವ ನೀರ ಇಲ್ಲ ಸರ್. ನಮ್ಮ ಇಲ್ಲೇ ಲೋಕಲ್ ನೀರು ಕ್ಲೋರೈಡ್ ನೀರು, ಉಪ್ಪು ಸರ್, ಉಪ್ಪು ನೀರು ಅದಾವು. ಅವನಾರ 4 ಬೋರ್ ಅದಾವ ಸರ್ ಊರಾಗ, ಅಲ್ಲೇ ಹತ್ತತ್ರ. ಅವನಾರ ರಿಪೇರಿ ಮಾಡಿ ಸೌಣೀರು ಯಾವ್ದಕ್ಕಾರ ಆಗ್ಲಿ ಬಳಸಕ್ಕಾರ ಬರ್ತಾವ ಅಂತಂದ್ರ ಅವನು ಇವ್ರು ಸ್ಟಾರ್ಟ್ ಮಾಡಿ ನೀರ್ನ ಕೊಡವಲ್ಲ ಸರ್. ಆ ನೀರನ್ನ ಈಗ ಎಷ್ಟಪ್ಪ ಅಂದ್ರ ಬಾಣಂತಿಯರಿಗೆ ಆಮೇಲೆ ಸಣ್ಣ ಮಕ್ಕಳಿಗೆ ಎರೆಯಕ್ ಸಹಿತ ನೀರು ಇಲ್ಲ ನೋಡಿ ಸರ್. ಈಗ ನಿಮ್ಮ ಶುದ್ಧ ನೀರಿನ ಘಟಕ ಇಲ್ವಾ? ಸರ್, ಶುದ್ಧ ನೀರಿನ ಘಟಕ ಐತಿ ಸರ್. ಅದನ್ನ ಪಂಚಾಯತಿ ನಿರ್ವಹಣೆ ಮಾಡಾರ ಅದ ಹಾಳಾಗಿ ಹೋಗೈತ್ರಿ. ಆತು ಇಲ್ಲಪ್ಪವ್ರೆ, ನಿಮ್ಮ ಇದಕ್ಕೆ ಏನೈತಿ ನಾವು ಅದನ್ನ ಸರ್ಕಾರಕ್ಕೆ ಮುಟ್ಸಂತ ಯೋಜನೆನ ನಾವು ವರದಿ ಯಾರು ಮಾಡ್ತೀವಿ ಸರ್. ಪುಣ್ಯ ಬರುತ್ತೆ ನೋಡ್ರಿ, ನಿಮ್ಮ TV ಇದ್ರಾಗಿಂದ ಬಂತಪ್ಪ ಅಂದ್ರ ನಮ್ಗೆ ನೀರ್ ಬಂದ್ರೆ ಸಾಕ್ರಿ. ಅದ ಒಂದು ದೊಡ್ಡ ಖುಷಿ ಆಗುತ್ತೆ ಸರ್. ಈಗ ನಮ್ದು ಮುಂದಿನ ತಿಂಗಳ ದೊಡ್ಡ ಜಾತ್ರೆ ಐತಿ ಸರ್ ಊರಾಗ, ಮಾರುತೇಶ್ವರ ಜಾತ್ರೆ. ಅದಕ್ಕೆ ಸಾವಿರಾರು ಜನ ಬರ್ತಾರ ಸರ್ ಜಾತ್ರೆಗೆ. ಆ ಜಾತ್ರೆ ಮಾಡ್ಬೇಕಂದ್ರೆ ಕೂಡ ಬೀಗರು ಬಿಜ್ಜರು ಬರ್ತಾರ. ಬರ್ಬಾರ್ದು ಬಿಡ್ರಪ್ಪ ನಮ್ಮೂರಾಗ ನೀರಿಲ್ಲ ಅಂತಂದು ಹೇಳೋ ಪರಿಸ್ಥಿತಿ ಬಂದೈತಿ ನೋಡಿ ಸರ್. ಆಯ್ತು ಇಲ್ಲಪ್ಪರೆ, ಸರಿ ಮಾಡ್ತೀನಿ ಅದನ್ನ. ಇವತ್ತು ಸರಿ ಮಾಡಿಸಿ ಅದನ್ನ ಇದು ಮಾಡಿ ಒಂದು ಸರ್ಕಾರಕ್ಕೆ ಏನೈತಿ ಅದನ್ನ ಎಚ್ಚರಿಕೆ ಗಂಟೆ ಬರ್ಸೋಣ ಮಾಡಿಸಿ ನಾವು ಕೈಲಿ ಕಾದು ನೋಡೋಣ. ಎಂದು ಇದು ವರದಿ ಬಂಧುಗಳೇನು ಮಾಡ್ತಾರೆ ಅನ್ನೋದು ಕಾದು ನೋಡೋಣ ಇವ್ರಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಮಾಡಿ. ನಮಸ್ಕಾರ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್